GST ಅನ್ನೋದು 2018 ಬಂದೈತೆ. ಅದಾದ್ಮೇಲೆ ಇವಾಗ ಅದಕ್ಕಿಂತ ಮುಂಚೆ ಏನು, ಫಾರ್ ಎಕ್ಸಾಂಪಲ್ ಎಂಪ್ಲಾಯೀಸ್ ಎಲ್ಲ ಟ್ಯಾಕ್ಸ್ ಕಟ್ಟಬೇಕು. ಅವ್ರು ಹಾಳಿ 7% ಅವರು ಇಂಡಿಯನ್ ಪಾಪ್ಯುಲೇಷನ್ ಒಳಗೆ, ಕಾರ್ಪೊರೇಟ್ಸ್ ಅವರು ಅವ್ರ ಅರ್ಧ ದುಡ್ಡು ಸಮಥಿಂಗ್ ಟ್ಯಾಕ್ಸ್ ಕಟ್ತಾರೆ. ಬಟ್ ಇವಾಗ GST ಅಂದ್ಬಿಟ್ಟು ಎಲ್ಲರೂ GST, ನೀವು ಒಂದು ಟೀ ತೊಗೊಂಡ್ರು, ಒಂದು ಪಾನ್ ತೊಗೊಂಡ್ರು, ಅದು 2% 5% GST ಕಲೆಕ್ಷನ್ ಹೋಗ್ತದೆ. ಸೊ ಅದರಿಂದ ಇವಾಗೇನು ಒಂದು 10 ವರ್ಷ ಕೆಳಗಡೆ ನೋಡಿದ್ರೆ ಎಂಟೈರ್ ವರ್ಷಕ್ಕೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು 2 ಲಕ್ಷ ಕೋಟಿ ದುಡಿತಾ ಇದ್ರೆ, ಅದ್ರ ಕಲೆಕ್ಟ್ ಮಾಡ್ತಾ ಇದ್ರೆ ಗೌರ್ಮೆಂಟು, ಇವಾಗೆ ದಿಸ್ ಮಂತ್ ಇಸ್ ಹೈಯೆಸ್ಟ್ 2 ಲಕ್ಷ ಕೋಟಿ ಒಂದು ತಿಂಗಳೊಳಗೆ GST ಕಲೆಕ್ಷನ್ ಬಂದೈತೆ. ಅಂದ್ರೆ ಜಸ್ಟ್ ಸಿ, ಎಲ್ಲರೂ ಈ ಬ್ಲ್ಯಾಕ್ ಮನಿ ಅಂತಾರೋ ಅಥವಾ ಏನೇನು ಅಂತಾರೆ, ಎಲ್ಲರೂ ಏನೋ ಪರ್ಚೇಸ್ ಮಾಡ್ತಾರೆ, ದುಡ್ಡಲ್ಲಿ ಬರ್ತಾನೆ ಐತೆ. ಸೊ GST ಇಸ್ ಬಿಕಮಿಂಗ್ ಎ ಬಿಗ್ಗೆಸ್ಟ್ ಹಿಟ್ ಫಾರ್ ಇಂಡಿಯಾ ಅಂತ ಹೇಳ್ಬೋದು. ಸೊ ನಮ್ ದುಡ್ಡು ನಮ್ಗೆ ಐತೆ, ಆ ದುಡ್ಡಿಂದಲೇ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಕೋಬಹುದು, ಆ ದುಡ್ಡಿಂದಲೇ ನಾವು ಎಷ್ಟು ಎಂಪ್ಲಾಯ್ಮೆಂಟ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ವಿ ಆರ್ ನಾಟ್ ಡಿಪೆಂಡ್ ಅಪಾನ್ ದ ಅದರ್. ಸೊ ಇದರಿಂದ ನಮ್ಮ ಇಂಡಿಯನ್ ಗೌರ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಇಸ್ ಬಿಕಮಿಂಗ್ ವೆರಿ ಸ್ಟ್ರಾಂಗರ್ ಅಂತ ಇಯರ್ ಆನ್ ಇಯರ್ ಹೇಳ್ಬೋದು ನಾವು.